ಚೇತು ಫೋಟೋ ತೊಗೊಂಡೋಗಿ ತೋರಿಸು. ಅವನು ಯಾರು ಅಂತ ಕೇಳು. ಅವ್ನು ಕೊಡೋ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ. ಬ್ರೋ ಇವನ್ನೆಲ್ಲ ನೋಡಿದೀರಾ? ಇಲ್ವಲ್ಲ. ಪುಟ್ಟ, ಚೇತು, ಏನಣ್ಣ? ಮನೇಲಿ ದುಡ್ಡು ಕಾಣ್ತಿಲ್ಲ. ನೀನೇನಾದ್ರು ತೆಗ್ದಾ? ಇಲ್ಲ ಅಣ್ಣ, ನನಗೇನು ಗೊತ್ತಿಲ್ಲ. ಹೌದಾ, ಸರಿ ಬಿಡು, ಹೊರಡು ನೀನು. ಹಲೋ, ಬಂದೆ. ಯಾಕೆ ಲಿಕ್ಕಿ, ಏನಾಯ್ತು? ಈ ಮೊಬೈಲ್ ನೋಡು. ಯಾಕೋ, ಏನಾಯ್ತು ಹೇಳು? ಅದರಲ್ಲಿ ಟೆಲಿಗ್ರಾಮ್ ಚಾಟ್ಸ್ ಎಲ್ಲ ಚೆಕ್ ಮಾಡು. ಏನು ಇದು? ಅಂದರೆ ನಿಮ್ಮ ತಮ್ಮ? ಹ್ಞೂ ಕಣ, ನಮ್ಮ ತಮ್ಮಂಗೆ ಯಾರೋ ಬ್ಲಾಕ್ ಮೇಲ್ ಮಾಡಿ ಇದ್ದಾರೆ. ಅದಕ್ಕೆ ಸೂಸೈಡ್ ಮಾಡ್ಕೊಂಡಿರ್ಬೇಕು. ಸರಿ ಮಗ, ಆಯಿತು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾನು ನೋಡ್ಕೋತೀನಿ. ಓಕೆ, ಟೇಕ್ ಕೇರ್. ಪೇಪರ್. ಏ ಪುಟ್ಟ, ಪೇಪರ್ ತಗೋ ಹೋಗಪ್ಪ.
ಹಲೋ, ನಮ್ಮ ಸರ್ಕಲ್ ಹತ್ರ ಬಾ, ಸ್ವಲ್ಪ ಕೆಲಸ ಇದೆ. ಏನಾದ್ರು ಹಿಂಟ್ ಸಿಕ್ತಾ? ಹೇಳ್ತೀನಿ ಬಾರು. ಸರಿ, ಬಂದೆ. ಎಲ್ಲ ಮಚ್ಚ ನಿಮ್ಮ ಫ್ರೆಂಡು ಇನ್ನೂ ಬಂದಿಲ್ವಲ್ಲೋ? ಬರ್ತಿದ್ದಾನೆ ತಾಳುಗುರು. ಏನು ಮಚ್ಚ? ಹೋಗೋಣ ಬಾ, ಕಾರತ್ತು. ಮಗ, ಇಸು. ಏಕೆ? ನಮ್ಮ ಪ್ರೈಮ್ ಸಸ್ಪೆಕ್ಟ್ ಇವನೇ. ಅದು ಹೆಂಗೆ ಕರೆಕ್ಟಾಗಿ ಹೇಳ್ತೀಯ ಅವನೇ ಅಂತ? ಚೇತು ಫೋಟೋ ತೊಗೊಂಡೋಗಿ ತೋರಿಸು. ಅವನು ಯಾರು ಅಂತ ಕೇಳು, ಅವ್ನು ಕೊಡೋ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ. ಸರಿ ಹೇಳು, ಏನು ಗೊತ್ತಾಗಬೇಕು ನಿನಗೆ? ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನು ಸಿಗುತ್ತೆ ನಿನಗೆ? ಬರೀ ದುಡ್ಡಿಗೋಸ್ಕರ ಈ ಥರ ಎಲ್ಲ ಮಾಡ್ತೀಯಾ? ಬರೀ ದುಡ್ಡಾ? ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಹುಟ್ಟಬೇಕಾದ್ರೆ ಆಸ್ಪತ್ರೆಗೆ ದುಡ್ಡು ಬೇಕು, ಸತ್ತಾಗ ಮಣ್ಣು ಮಾಡೋಕ್ಕೂ ದುಡ್ಡು ಬೇಕು. ಅದು ಗೊತ್ತಾ ನಿನಗೆ? ಈ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಮಾಡಿದವರೆಲ್ಲ ಯಾರೂ ಉದ್ಧಾರಾಗಿಲ್ಲ. ಶಾರ್ಟ್ ಕಟ್ಟಲ್ಲಿ ಬಂದವರೆಲ್ಲ ಶಾರ್ಟ್ ಟೈಮಲ್ಲಿ ಕಳೆದೋಗಿದ್ದಾರೆ. ಈ ಸಮಾಜ ನನಗೇನು ಹೇಳ್ಕೊಡ್ತು ಅಂತ ನಾನು ನಿನಗೆ ಹೇಳ್ತೀನಿ ಕೇಳು. ಒಂದಿನ ಲಾಕ್ಡೌನ್ ಟೈಮಲ್ಲಿ ಹೋಟೆಲ್ಗೆ ಊಟ ಮಾಡೋಕ್ಕೆ ಹೋಗಿದ್ದೆ. 100 ರೂಪಾಯಿ ಊಟನ 500 ರೂಪಾಯಿ ಬಿಲ್ ಕೊಟ್ಟ. ಆದರೆ ನನ್ನ ಹತ್ರ ಇದ್ದಿದ್ದು 100 ರೂಪಾಯಿ ಅಷ್ಟೇ. ಆದರೆ ಹೋಟೆಲ್ ಹೋದ ನನಗೆ ಪೊಲೀಸಿಗೆ ಹಿಡ್ಕೊಟ್ಟ. ಅದೇ 100 ರೂಪಾಯಿನ ಪೊಲೀಸಿಗೆ ಕೊಟ್ಟೆ. ಅವ್ರು ನನ್ನ ಬಿಟ್ಟು ಕಳಿಸಿದ್ರು. ಈ 3 ಜನದಲ್ಲಿ ಯಾರು ತಪ್ಪು ಅಂತ ಹೇಳ್ತೀಯಾ? 100 ರೂಪಾಯಿ ಊಟನ 500 ರೂಪಾಯಿ ಮಾರಿದ್ದು ಹೋಟೆಲ್ ನೋಡೋ ತಪ್ಪ, ಇಲ್ಲ ಹಸಿವಿಗೋಸ್ಕರ ಊಟ ಮಾಡೋಕ್ಕೆ ಹೋದ್ನಲ್ಲ ಅದು ನನ್ನ ತಪ್ಪ, ಇಲ್ಲ 100 ರೂಪಾಯಿ ಇಸ್ಕೊಂಡು ನಾನು ಬಿಟ್ಟು ಕಳಿಸಿದಾರಲ್ಲ ಪೊಲೀಸ್ ಅವ್ರ ತಪ್ಪ? ನಿನಗೆ ಯಾರೋ ಮೋಸ ಮಾಡಿದ್ರಂತ ಈ ಇನ್ನೋಸೆಂಟ್ ಯಂಗ್ ಜನ್ರೇಷನ್ ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ? ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಜನ ನೋಡೋರು ಯಾರು? ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ, ಅವ್ರ ಬಗ್ಗೆ ನಿನಗೆ ಎಷ್ಟು ಗೊತ್ತು? ಅವ್ರಿಗೆ ಹಸಿವು ಅಂದರೆ ಏನಾದರೂ ಗೊತ್ತಾ? ಇಲ್ಲ ಕುಟುಂಬದ ಕಷ್ಟ ಪರಿಸ್ಥಿತಿ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ ಕೆಲಸದ ಕಷ್ಟ ಹೇಗಿರುತ್ತೆ ಅಂತ ಏನಾದರೂ ಗೊತ್ತಾ? ಬರೀ ಲವ್ ಫೇಲಿಯರ್ನೇ ದೊಡ್ಡ ಪ್ರಾಬ್ಲಮ್ ಅಂತ ಥಿಂಕ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋರು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು? ಈ ಪ್ರಪಂಚನ ಅವ್ರು ಬಂದು ಚೇಂಜ್ ಮಾಡ್ತಾರೆ, ಇವ್ರು ಬಂದು ಚೇಂಜ್ ಮಾಡ್ತಾರೆ ಅನ್ನೋದಲ್ಲ. ಇಲ್ಲಿ ನಾನು ನೀನು ಚೇಂಜ್ ಆದ್ರೇ ಈ ಪ್ರಪಂಚ ಚೇಂಜ್ ಆಗೋದು. ಆದರೆ ನೀನು ಹೇಳ್ತಿರೋ ಅದೇ ಪ್ರಪಂಚ ಇಲ್ಲಿ ನಾನು ನೀನು ಅಂತ ಅನ್ಕೊಂಬಂದವ್ರನ್ನೇ ಬದುಕಕ್ಕೆ ಬಿಟ್ಟಿಲ್ಲ. ಇನ್ನು ನಾನು ನೀನು ಯಾವ ಲೆಕ್ಕ? ನಿನ್ನ ಹತ್ರ 100 ಕೋಟಿ ಇರಬೇಕಾದ್ರೆ 1 ರೂಪಾಯಿ ಕಮ್ಮಿ ಆದರೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಮುಂದೆ ಹೋಗ್ತಾ ಇರಬೇಕು. ಯಾವತ್ತಾದರೂ ನೀನಿಂದ ಮೋಸ ಹೋದ್ರ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿದ್ಯಾ? ಎಲ್ಲರೂ ಸಿಚುವೇಶನ್ ತಕ್ಕಂತೆ ಚೇಂಜ್ ಆದರೆ ಸಿಚುವೇಶನ್ ನನಗೆ ತಕ್ಕಂತೆ ಚೇಂಜ್ ಮಾಡ್ಕೋತೀನಿ. ಇಷ್ಟೆಲ್ಲ ನನಗೆ ಕ್ವಶನ್ ಕೇಳ್ತಿದ್ದಲ್ಲ, ನಾನು ನಿನಗೊಂದು ಕ್ವಶನ್ ಕೇಳ? ಕೈದಿಗೆ ಗಲ್ಲಿಗರ್ಸಿಗೂ ಮುಂಚೆ ಕೊನೆ ಆಸೆ ಏನು ಅಂತ ಕೇಳಲ್ವಾ? ಆ ಥರ ಅನ್ಕೋತೀನಿ. ಅದೇನು ಕೇಳ್ತೀಯೋ ಕೇಳು. ನಾನು ಇಷ್ಟೆಲ್ಲ ಹಾಕಿಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಕೂಡ ನನಗೆ ಪೊಲೀಸ್ ಕೂಡ ಕಂಡಿಡ್ತಿಲ್ಲ. ನೀನು ಹೆಂಗೆ ನನಗೆ ಫೈಂಡ್ ಔಟ್ ಮಾಡಿದೆ? ಅವತ್ತು ಲಿಕ್ಕಿ ಹತ್ರ ಮೊಬೈಲ್ ಇಸ್ಕೊಂಡು ಮನೆಗೆ ಹೋದ್ಮೇಲೆ ಟೆಲಿಗ್ರಾಮ್ ಚಾಟ್ಸ್ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿದೆ. ಅದರಲ್ಲಿ ಸಿಕ್ಕಿದ್ದು 2 ಕ್ಲೂಸ್. ಮೊದಲನೇದು ನೀನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಯೂಸ್ ಮಾಡಿರೋ ಟೆಲಿಗ್ರಾಮ್ ನಂಬರ್ ಆ್ಯಂಡ್ ಚೇತು ಶೇರ್ ಮಾಡಿರೋ ಅಮೆಝಾನ್ ವೋಚರ್ ಕೋಡ್ಸ್. ಆದರೆ ಇದು ವರ್ಚುವಲ್ ಟೆಲಿಗ್ರಾಮ್ ನಂಬರ್. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀಯ, ಅದು ಯಾರು ಯೂಸ್ ಮಾಡ್ತಾರೆ ಅಂತ ಕಂಡುಹಿಡಿಯೋದು ಇಂಪಾಸಿಬಲ್. ಟ್ರಾನ್ಸಾಕ್ಷನ್ಸ್ನ UPI ಸೈಡಿಂದ ಮಾಡಿದ್ರೆ ಸಿಗಾಕೋತೀಯ ಅಂತ ಅಮೆಝಾನ್ ವೋಚರ್ ಕೋಡ್ಸ್ ಯೂಸ್ ಮಾಡಿದೀಯಾ, ಆ ವೋಚರ್ ಕೋಡ್ಸ್ನ ಯಾರು ರೆಡಿ ಮಾಡ್ತಾರೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಬೋತ್ ಆರ್ ಬ್ರಿಲಿಯಂಟ್ ಇನ್ಫಾರ್ಮೇಷನ್. ಹಾಗೆ ಒಂದಿನ ಚೆಕ್ ಮಾಡ್ತಾ ಇರಬೇಕಾದ್ರೆ ಡೇಟಾ ಎಕ್ಸಿಸ್ಟ್ ಮೆಸೇಜ್ ಬಂತು. ಬಟ್ ಅವತ್ತು ಜಾಸ್ತಿ ಮೊಬೈಲೇ ಯೂಸ್ ಮಾಡಿರಲಿಲ್ಲ. ಹಾಗೆ ಸ್ಕ್ರೋಲ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ಎವ್ರಿಡೇ ಮೆಸೇಜ್ ಬಂದಿತ್ತು. ಸೆಟ್ಟಿಂಗ್ಸ್ ಹೋಗಿ ಚೆಕ್ ಮಾಡಿದ್ರೆ ಯಾವುದೋ ಅನ್ನೋನ್ ಆ್ಯಪ್ ತುಂಬ ಡೇಟಾ ಕನ್ಸ್ಯೂಮ್ ಮಾಡಿರೋ ಥರ ಗೊತ್ತಾಯಿತು. ಇಷ್ಟು ಸಿಂಪಲ್ ಆ್ಯಪ್ ಅಷ್ಟೊಂದು ಡೇಟಾ ಕನ್ಸ್ಯೂಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ.
ಸೊ ನೆಟ್ವರ್ಕ್ ಇನ್ಸ್ಪೆಕ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಯಿತು ಈ ಮೊಬೈಲಿಂದ ಫೈಲ್ಸ್ ಕಂಟಿನ್ಯೂಸ್ ಆಗಿ ಶೇರ್ ಆಗ್ತಿದೆ ಅಂತ. ನಾನು ರೆಡಿ ಮಾಡಿದ ಸ್ಕ್ರಿಪ್ಟ್ ಫೈಲ್ನ ಚೇತು ಮೊಬೈಲಲ್ಲಿ ಪ್ಲೇಸ್ ಮಾಡಿದೆ. ಎಲ್ಲ ಫೈಲ್ಸ್ ಜೊತೆ ಈ ಫೈಲ್ ಕೂಡ ಶೇರ್ ಆಯಿತು. ಆ ಸ್ಕ್ರಿಪ್ಟ್ ನಿನ್ನ ಸಿಸ್ಟಮಲ್ಲಿ ರನ್ ಆಗಿದ್ದೆ ಲೊಕೇಶನ್ ಟ್ರ್ಯಾಕ್ ಆಯಿತು, ಆದರೆ ಅದು ಎಕ್ಸಾಕ್ಟ್ ಲೊಕೇಶನ್ ಆಗಿರಲಿಲ್ಲ. ಸೊ ಆ ಪಾಯಿಂಟಿಂದ 500 ಮೀಟರ್ಸ್ ರೇಡಿಯಸ್ನ ಟಾರ್ಗೆಟ್ ಲೊಕೇಶನ್ ಆಗಿ ಫಿಕ್ಸ್ ಮಾಡಿಕೊಂಡೆ. ಆವಾಗಲೇ ನೀನು ಮಾಡಿರೋ ಎಲ್ಲ ಟ್ರಾನ್ಸಾಕ್ಷನ್ಸ್ ಅಮೆಝಾನ್ ಪೇ ವೋಚರ್ ಕೋಡಿಂದ ಮಾಡಿರೋದಂತ ನೆನಪಾಯಿತು. ಆ ಅಮೌಂಟ್ನಲ್ಲಿ ತುಂಬ ಅಮೆಝಾನ್ ಶಾಪಿಂಗ್ ಮಾಡಿರ್ತಾರೆ ಅಂತ ಗೆಸ್ ಮಾಡಿದೆ. ನಿಮ್ಮ ಏರಿಯಾಗೆ ನಮ್ಮ ಫ್ರೆಂಡೇ ಅಮೆಝಾನ್ ಡೆಲಿವರಿ ಮಾಡ್ತಿರೋದು. ಈ ವಿಜಯಪುರದಲ್ಲಿ ನೀನೇ ಅಲ್ವಾ ಅಮೆಝಾನ್ ಡೆಲಿವರಿ ಮಾಡ್ತಿರೋದು? ನಾನೇ. ಒಂದು ಸಣ್ಣ ಇನ್ಫಾರ್ಮೇಷನ್ ಬೇಕಿತ್ತು. ಏನು ಹೇಳು. ಆ ಏರಿಯಾದಲ್ಲಿ ರೀಸೆಂಟಾಗಿ ಯಾರು ತುಂಬ ಅಮೆಝಾನ್ ಡೆಲಿವರಿ ತಗೋತಿದ್ದಾರೆ, ಐಡಿಯಾ ಇದೆಯಾ? ಒಂದು 3 ಜನ ಇರ್ಬೋದು. ಹೌದಾ, ಸ್ವಲ್ಪ ಅವ್ರ ಇನ್ಫಾರ್ಮೇಷನ್ ಬೇಕಿತ್ತು, ಕಳಿಸ್ತೀಯಾ? ಅವ್ನು ಕಳಿಸಿದ್ದು 3 ಅಡ್ರೆಸ್: ರುದ್ರಪ್ಪ, ಮೊಹಮ್ಮದ್ ರೆಹಮಾನ್, ಶಶಿ. ಅವ್ರ 3 ಜನ ಡೀಟೇಲ್ಸ್ನ ಕಂಪ್ಲೀಟಾಗಿ ಚೆಕ್ ಮಾಡಿದೆ. ಅದರಲ್ಲಿ ರುದ್ರಪ್ಪ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಆರ್ಡರ್ಸ್ ಪ್ಲೇಸ್ ಆಗಿರೋದು ಮಲ್ಟಿಪಲ್ ಸೈಟ್ಸಿಂದ, ಸೊ ಇವನಾಗೆ ಚಾನ್ಸೇ ಇಲ್ಲ. ಮೊಹಮ್ಮದ್ ರೆಹಮಾನ್ ಈ ಸೆಟಲ್ಡ್ ಇನ್ ದುಬೈ ಆ್ಯಂಡ್ ಈಸ್ ಆರ್ಡರ್ಸ್ ವರ್ ರಿಲೇಟೆಡ್ ಟು ಇಸ್ ವೈಫ್ ಆ್ಯಂಡ್ ಚಿಲ್ಡ್ರನ್. ಇವನಾಗಿರೋಕ್ಕೂ ಚಾನ್ಸ್ ಇಲ್ಲ. ಆ್ಯಂಡ್ ಪರವಾಗಿಲ್ಲ, ಅವ್ರು ಮಿಡಲ್ ಕ್ಲಾಸೇ. ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಈಗ. ಇಲ್ಲ ಕಣವ, ನೀವು ಮನೆ ತನಕ ಕೆಲಸ ಸಿಕ್ಕಿರಂಗಿದೆ. ಮೊನ್ನೆ ಆಟೋದ ಟೀ ಕುಡಿತಾ ಕೂತಿದ್ದೆ, ಐಫೋನ್ ಡೆಲಿವರಿ ಮಾಡ್ದ. ಇವತ್ತು ಬೆಳಗ್ಗೆನೂ ದಿವಾನ್ ಕಟ್ಟೆಲ್ಲ ಬುಕ್ ಮಾಡ್ಕೊಂಡು ಆಟೋದಲ್ಲಿ ತಗೊಂಡೋಗ್ತಾ ಇದ್ದ. ನಿನ್ನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗಲೇ ಗೊತ್ತಾಗಿತ್ತು ನೀನೇ ನಮ್ಮ ಪ್ರೈಮ್ ಸಸ್ಪೆಕ್ಟ್. ನೀನು ಕ್ರಿಯೇಟ್ ಮಾಡಿದ ರೂಟೆ ನನಗೆ ದಾರಿ ಆಗುತ್ತೆ ಅಂತ ನೀನು ಥಿಂಕ್ ಮಾಡಿರಲ್ಲ. ನೀನು ಕೊಟ್ಟಿದ್ದ ಎಕ್ಸ್ಪ್ರೆಷನ್ನೇ ನಿನ್ನ ಕಂಡಿಡಿಯೋಗಿ ಮಾಡಿದ್ದು. ಏನಾಯಿತು ಡೀಟೇಲ್ಸ್? ಸಿಕ್ತು. ನೀನು ಮಾಡ್ತಿದ್ದೆ ಹ್ಯಾಕಿಂಗ್ ಡೀಟೇಲ್ಸ್ ಎಲ್ಲ ಈ ಪೇಪರಲ್ಲಿದೆ. ಇನ್ನು ನಿನ್ನ ಕತೆ ಮುಗೀತು.